ಎಲ್ಲ ನನ್ನ ಪ್ರೀತಿ ರೈತರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನೆಕ್ಸ್ಟ್ ಮಂತ್ ಮೇ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಿರಬಹುದು ಅನ್ನೋದ್ರ ಬಗ್ಗೆ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರು ಮಾತಾಡಿದರೆ. ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ನೋಡಿ. ನಿಮಗೆ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಈ ವಿಡಿಯೋಗೆ 500ರಿಂದ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ದಯವಿಟ್ಟು ಮಾಡಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ತುಂಬ ಜನ ರೈತರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ ಮೂಲಕ ಕೆಲವು ಕ್ವಶನ್ ಕಳಿಸಿದರೆ, ಅದರ ಬಗ್ಗೆ ನಿಮ್ಮ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ಬಂದಿದ್ದೀವಿ. ಅಣ್ಣ, ಟೊಮೊಟೊ ಬೆಲೆ ಈಗ ಕಡಿಮೆ ಆಗಲು ಕಾರಣವೇನು ಅಣ್ಣ? ಈಗ ದೇಶವ್ಯಾಪಿ ಟೊಮಾಟೊ ಯಥೇಚ್ಛವಾಗಿ ಐತೆ. ಇಲ್ಲಿ ಬೇಡಿಕೆ ತುಂಬ ಕಡಿಮೆ ಇದೆ. ಮೊದಲು ಅದನ್ನೇ ಹೇಳಿದರೆ, ಇವಾಗ ಅದೇ ಹೇಳ್ತಾ ಇರೋದಾಗಿದೆ. ಏನಾಗಿದೆ, ಟೊಮಾಟೊ ಯಥೇಚ್ಛವಾಗಿ ಬರ್ತಾ ಇದೆ. ಎಲ್ಲ ಕಡೆ ಟೊಮಾಟೊ ಇರೋದ್ರ ಜೊತೆಗೆ ನಮ್ಗೆ ಟೊಮಾಟೊ ಮಾರ್ಕೆಟ್ ಬರ್ತಾ ಇದೆ. ಎಲ್ಲೂ ಸೇಲ್ಸ್ ಇಲ್ಲ. ಒಂದು ನಮ್ಮದು ತಮಿಳ್ನಾಡು ಹೋಗ್ತಾ ಇತ್ತು, ಲೋಕಲ್ ಸೇಲ್ ಆಗ್ತಾ ಇತ್ತು. ಆಂಧ್ರ ಸ್ವಲ್ಪ ಸೇಲ್ಸ್ ಇತ್ತು. ತಮಿಳ್ನಾಡಲ್ಲಿ ಬೇಕಾದಷ್ಟು ಅಲ್ಲೇ ಟೊಮಾಟೊ ಇರೋದ್ರಿಂದ ಅಲ್ಲಿ ಸೇಲ್ ಆಗ್ತಾ ಇಲ್ಲ. ಬೆಂಗಳೂರಿಗೆ ಏನಾಗ್ತಾ ಇದೆ, ಮಂಡ್ಯ, ಮೈಸೂರು ಯಥೇಚ್ಛವಾಗಿ ಮಾಲ್ ಬರ್ತಾ ಇದೆ. ಆಂಧ್ರದಲ್ಲೇ ಮಾಲ್ ಇರೋದು, ಅವ್ರದ್ದೇ ಖಾಲಿ ಆಗ್ತಾ ಇಲ್ಲ. ಅವ್ರ ಮಾಲ್ ತಂದು ಇಲ್ಲಿ ಆಗ್ತಾ ಇರೋದ್ರಿಂದ ಪೊಸಿಷನ್ ಸ್ವಲ್ಪ ಹಂಗೆ ನಡೀತಾ ಇದೆ. ಅಣ್ಣ, ಈಗ ಬೇರೆ ಕಡೆಯಿಂದ ಟೊಮೊಟೊ ಕಾಯಿ ಬರ್ತಾ ಇದೆ ಅಥವಾ ಇಲ್ಲ ಅಣ್ಣ? ಬೇರೆದಂದ್ರೆ ನಮ್ಮ ಲೋಕಲ್ ಸ್ವಲ್ಪ ಸ್ವಲ್ಪ ಆಂಧ್ರ ಬಿಟ್ಟರೆ ಬೇರೆ ಯಾವುದು ಬರೋದೇ ಇಲ್ಲ ಬಿಡಿ. ಅದ್ರ ಬಗ್ಗೆ ಏನು ನೋ ಕ್ವಶನ್. ಅಣ್ಣ, ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಜಾಸ್ತಿ ಆಗುತ್ತೆ ಅಂತ ಓದು ವಿಡಿಯೋದಲ್ಲಿ ನಾವು ಹೇಳಿದ್ವಿ ನಾವು. ಆದರೆ ಟೊಮೊಟೊ ಬೆಲೆ ಜಾಸ್ತಿ ಆಗಿಲ್ಲ. ಅದಕ್ಕೆ ಮೂಲ ಕಾರಣ ಏನು ಅಣ್ಣ? ನಿಜ, ನಾವು ಏನು ನಿರೀಕ್ಷೆ ಮಾಡಿರ್ತೀರ ಅಂತಂದರೆ, ಮಳೆ ಬರ್ಬೋದು, ಮಳೆ ಬಿದ್ದು ಸ್ವಲ್ಪ ಮಾಲ್ ಅಲ್ಲಿ ಇಲ್ಲಿ ಹಾಳಾಗೋಂಥ ಸಾಧ್ಯತೆಗಳಿರ್ತೈತೆ, ಬೆಲೆ ರೈಸ್ ಆಗ್ಬೋದು ಅಂತಕ್ಕಂಥದ್ದು ನಿರೀಕ್ಷೆ ಇತ್ತು. ಮಳೆ ಬಂದಿಲ್ಲ. ಹಂಗಾಗಿ ಸ್ವಲ್ಪ ಹಿಂದಕ್ಕೆ ಹೋಗಿದೆ. ಮಳೆ ಬಂದಿಲ್ಲ ಅಂತಂದರೆ ಮತ್ತೇನು ರೇಟು ಅಂಥ ಏರುಗತಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಸುಮಾರಾಗಿ ಏನೋ ಒಂದು ರೇಂಜ್ ನಡೀತೈತೆ ಅಂತ ಮಾಹಿತಿ ಇದೆ. ಟೊಮೊಟೊ ಬೆಳೆ ಹಾಗೂ ಹೂವಿನ ಬೆಳೆಯಲ್ಲಿ ಇಲ್ಟು ಪ್ರಾಬ್ಲಮ್ ಯಾವ ರೀತಿ ಕಂಟ್ರೋಲ್ ಮಾಡಬೇಕಂದ್ರೆ, ವೈದಿಕನನ್ನು ಬಳಸಿ ಕಂಟ್ರೋಲ್ ಮಾಡಬೇಕಂತ ರೈತರು ಕೇಳ್ತೀವಿ. ಯಾಕಪ್ಪ ಅಂದರೆ ವೈರಿಗನ್ ಬಳಸೋದ್ರಿಂದ ತುಂಬ ಜನ ರೈತರು ಒಳ್ಳೆ ಲಾಭ ಪಡೆದಿದ್ದಾರೆ. ಅದರಿಂದ ವೈರಿಗನ್ ಬಳಸಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಟೊಮೊಟೊದಾಗಲಿ ಮತ್ತು ಹೂವಿನ ಬೆಳೆ ಎರಡರಲ್ಲೂ ಅಷ್ಟೇ ವೈರಿಗನ್ ಬಳಸಿ. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ. ಹೊಸದಾಗಿ ನಾಟಿ ಮಾಡುವಂಥ ರೈತರು ಇದನ್ನು ಬಳಸಿ 100% ರಿಸಲ್ಟ್ ಬರುತ್ತೆ. ಬಳಸಿ ಒಂದ್ಸರಿ ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ, ಫಾಲೋ ಮಾಡಿ. ಅಣ್ಣ, ಈಗ ಎಲ್ಲ ಟೊಮೊಟೊ ಬೆಳೆ ಬಗ್ಗೆ ಯೋಚನೆ ಮಾಡಿದ್ರೆ, ಟೊಮೊಟೊ ಬೆಳೆ ಬಿಟ್ಟು ಯಾವ ಬೆಳೆ ಹಾಕಿದರೆ ಒಳ್ಳೆ ಉತ್ತಮ ರೈತರಿಗೆ? ಈಗ ರೈತರಿಗೆ ನಾವು ಹೇಳೋಕ್ಕಾಗೋದಿಲ್ಲ ಟೊಮಾಟೊ ಬೆಳಿಬೇಕು ಬೆಳಿಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ. ನಾಳೆ ಟೊಮಾಟೊಗೆ ಆಗಲಿ ಯಾವುದೇ ತರಕಾರಿಗಾಗಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದನೇ ಬೆಲೆಗೆ ಬರೋಂಥ ಇದಿರೋದು. ಹಂಗಾಗಿ ರೈತನಿಗೆ ಸುಗ್ಗಿ ಕಾಲ ಇದು. ಟೊಮಾಟೊ ಮಾಡೋದಕ್ಕೆ ಒಂದು ಸುಗ್ಗಿ ಕಾಲ ಇದು. ರೈತನು ಒಂದು 10 ಎಕರೆ ಮಾಡೋದು 5 ಎಕರೆ ಮಾಡ್ಕೊಂಡು, ಒಂದು ಬ್ಯಾಚ್ ಮಾಡೋದು ಒಂದು 2 ಬ್ಯಾಚ್ ಮಾಡಿ, ಬೇರೆ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಬೆಳೆಗಳನ್ನ ಅಳವಡಿಸ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ರೈತನಿಗೆ. ಎಲ್ಲ ಟೊಮಾಟೊನೇ ಮಾಡು ಅಂತ ಹೇಳೋಕ್ಕಾಗೋದಿಲ್ಲ. 1 ಬ್ಯಾಚ್ ಮಾಡೋದು 2 ಬ್ಯಾಚ್ 3 ಬ್ಯಾಚ್ ಮಾಡಲಿ, ರೈತನಿಗೆಲ್ಲ ಗೊತ್ತಿರ್ತೈತೆ. ಆ ಥರ ಮಾಡ್ಕೊಂಡ್ರೆ ಸ್ವಲ್ಪ ರೈತನಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅಣ್ಣ, ಮಳೆ ಬರುವುದರಿಂದ ರೈತರಿಗೆ ಅನುಕೂಲ ಆಗುತ್ತಾ ಅಥವಾ ಅನಾನುಕೂಲ ಆಗುತ್ತಾ ಅಣ್ಣ? ಮಳೆ ಈಗ ಯಥೇಚ್ಛವಾಗಿ ಮಳೆ ಬಿದ್ದರೂ ತೊಂದರೆ ಆಗುತ್ತೆ. ಕಡಿಮೆ ಮಳೆ ಬಿದ್ದರೆ ಬೆಳೆಗಳು ಚೆನ್ನಾಗಿ ಆಗ್ಬಿಡ್ತೈತೆ. ಅದು ತೊಂದರೆನೇ, ಇದು ತೊಂದರೆನೇ. ಮಳೆ ಬರಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ. ದೇವರು ಸೃಷ್ಟಿಕರ್ತನ ಏನು ಮಾಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಮಳೆ ಹದವಾಗಿ ಬಿದ್ದರೆ ಹದವಾಗಿ ಬೆಳೆಗಳು ಯಥೇಚ್ಛವಾಗಿ ಬೆಳೆಗಳು ಬೆಲೆ ಸಿಗೋದಿಲ್ಲ. ಯಥೇಚ್ಛವಾಗಿ ಮಳೆ ಬಿದ್ದರೆ ಅಲ್ಲಿ ಇಲ್ಲಿ ಸ್ವಲ್ಪ ಹಾಳಾಗ್ಬಿಡ್ತೈತೆ, ಆಗ ಬೆಲೆ ಬರುತ್ತೆ. ಎಲ್ಲ ಸಾಧ್ಯತೆಗಳು ಇರ್ತೈತೆ. ಮೇ ತಿಂಗಳಲ್ಲಿ ಟೊಮೊಟೊ ಬೆಳೆ ಬೆಳೆಯುವಂಥ ರೈತರಿಗೆ ಏನು ಹೇಳೋಕ್ಕೆ ಬಯಸ್ತೀರ ಅಣ್ಣ? ಈಗ ಏನಾಗಿದೆ, ಈಗ ಟೊಮಾಟೊ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ನಡೀತೈತೆ ಅಂತ ನಿರೀಕ್ಷೆ ಇದೆ. ಮೇ ತಿಂಗಳಲ್ಲಿ ಬರೋಂಥ ಟೊಮಾಟೊಗಳು ತಿರ್ಗಿ ಏಪ್ರಿಲ್, ಮೇ, ಜೂನಲ್ಲಿ ಸ್ವಲ್ಪ ಮಾಲ್ ಯಥೇಚ್ಛವಾಗಿ ಬಂದ್ಬಿಡ್ಬೋದು. ತಿರ್ಗಿ ಜುಲೈಯಲ್ಲಿ ಅದೇ ಥರ ಮಾಲು ಸೀಸನ್ ಎಲ್ಲ ಕಡೆ ಮಾಲ್ ವಾಂಟೆಡ್ ಆಗ್ಬೋದು, ನಡೀತೈತೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಮೇ ತಿಂಗಳಲ್ಲಿ ಅಂದಾಜು ಏನಿರ್ಬೋದು ಟೊಮೊಟೊ ಬೆಲೆ ಅಣ್ಣ? ಇಲ್ಲ, ಅಂದಾಜು ಎಲ್ಲ ಈಗ ನಾವು ಹೇಳೋಕ್ಕಾಗೋದೇ ಇಲ್ಲ. ಮಳೆ ಮೇಲೆ ನಿಂತಿದೆ ಮಾರ್ಕೆಟು. ಯಾಕಂತಂದರೆ ಯಥೇಚ್ಛವಾಗಿ ಟೊಮಾಟೊ ಇದೆ ಅಂತ ಮಾಹಿತಿ ಇದೆ. ಮಳೆ ಬಿದ್ದು ಎಲ್ಲಾದರೂ ಸ್ವಲ್ಪ ಹಾಳಾಗಿ ಏನಾದರೂ ಇದಾದರೆ ಸ್ವಲ್ಪ ಮಟ್ಟಿಗೆ ಬೆಲೆ ನಡೀಬೋದು, ಒಂದು 300 ರೂಪಾಯಿ ರೇಂಜ್ವರೆಗೂ ನಡೀಬೋದು ಅಂತಿದೆ. ಅಣ್ಣ, ಈಗ ಟೊಮೊಟೊ ತರುವಂಥ ರೈತರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ ಅಣ್ಣ? ಈಗ ತರ್ತಾರೆ ಟೊಮಾಟೊ ರೈತರಿಗೆ ಏನು ಹೇಳೋಕ್ಕಾಗ್ತಾಯಿಲ್ಲ. ತುಂಬ ಕಷ್ಟದ ಪರಿಸ್ಥಿತಿ ಇದೆ. ರೈತನು ಒಂದು ಕಡೆ ನಷ್ಟದಲ್ಲಿದ್ದಾನೆ, ನಾವು ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದರೆ. ಹಂಗಾಗಿ ರೈತನಿಗೆ ಏನು ಹೇಳೋಕ್ಕಾಗೋದಿಲ್ಲ. ಇರೋ ಟೊಮಾಟೊ ನೀಟಾಗಿ ತಂದಾಕಿ, ಲಾಸ್ ಆಗೋದನ್ನು ಒಳ್ಳೆ ಟೊಮಾಟೊ ತಂದಾಕಿ ಏನೋ 100-150 ರೂಪಾಯಿ ರೇಂಜ್ ಹೋಗ್ತಾ ಇದೆ. ಒಂದು ಅಸಲಾದ್ರೂ ಆಗತ್ತೆ. ಲಾಭ ಅಂತೂ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ.
ಅಸ್ಲಾದಾಗ ಏನಾಗುತ್ತೆ ಇನ್ನೊಂದು ಬೆಳೆಗೆ ಹಾಕೋದಕ್ಕೆ ರೈತನಿಗೆ ಅನುಕೂಲ ಆಗುತ್ತೆ, ಗಿಡದಲ್ಲಿ ಬಿಡೋದು ಬೇಡ ಅಂತ ರೈತನಿಗೆ ಹೇಳಕ್ಕೆ. ಮೇ ತಿಂಗಳಲ್ಲಿ ಟೊಮೊಟೊ ಮಾರ್ಕೆಟ್ಗೆ ಟೊಮೊಟೊಕಾಯಿ ಜಾಸ್ತಿ ಬರುವ ಸಾಧ್ಯತೆಗಳಿವೆ ಅಥವಾ ಕಡಿಮೆ ಬರುವ ಸಾಧ್ಯತೆಗಳಿವೆ ಅಣ್ಣ? ಹೌದು, ಮಾಲು ಸಿಕ್ಕಾಪಟ್ಟೆ ಮಾಲ್ ಬರೋಂಥ ಸಾಧ್ಯತೆಗಳಿದೆ. ಅದು ಹಿಂಗೆ ಬರ್ತೈತೆ ಹಂಗೆ ಬರ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಾವು ಹೇಳಿದ್ದು ಏನಾಗುತ್ತೆ, ಉಲ್ಟಾ ಹೊಡಿಬೋದು. ನಾಳೆ ಬೆಳಗ್ಗೆ ಮಳೆ ಯಥೇಚ್ಛವಾಗಿ ಅಥವಾ ಬಿಸಿಲು ಜಾಸ್ತಿ ಆಗಿ ಹಾಳಾಗಿ ಮಾಲ್ ಶಾರ್ಟೇಜು ಆಗ್ಬೋದು. ಏನೂ ಇಲ್ಲ ಅಂದ್ರೆ ಮಾಲ್ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಅಣ್ಣ, ನಮ್ಮ ಕೋಲಾರ ಟೊಮೊಟೊ ಮಾರ್ಕೆಟ್ಗೆ ಲೋಕಲ್ ಟೊಮೊಟೊ ಕಾಯಿ ಬರ್ತಾ ಇದೆಯಾ ಅಥವಾ ಬೇರೆ ಕಡೆ ಕಾಯಿ ಬರ್ತಾ ಇದೆಯಾ ಅಣ್ಣ? ಇಲ್ಲ, ಲೋಕಲ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಲೋಕಲ್ ಇನ್ನೂ ಒಂದು 15 ದಿವಸ ಹೋಗ್ಬೇಕು. ಈಗೆಲ್ಲ ಆಂಧ್ರ ಸ್ವಲ್ಪ, ನಮ್ಮ ಲೋಕಲ್ ಒಂದು ಸ್ವಲ್ಪ ಬರ್ತಾ ಇದೆ. ಸ್ವಲ್ಪನೇ ಮಾಲ್, ಏನು ಅಂತ ಯಥೇಚ್ಛವಾಗಿ ಮಾಲ್ ಬರ್ತಾ ಇಲ್ಲ. ಟೋಟಲ್ ಮಾರ್ಕೆಟಲ್ಲಿ 50 ಗಾಡಿ ಮಾಲ್ ಇಲ್ಲ. ಹಾಗಾಗಿ ಬೆಲೆಗೆ ಹೋಗ್ಬೇಕಾಗಿತ್ತು. ಏನೋ ಹೊರಗಡೆ ತಮಿಳ್ನಾಡು, ಆಂಧ್ರ ಪಾರ್ಸಲ್ ಅಂತೂ ಇನ್ನೂ ಈ ತಿಂಗಳೆಲ್ಲ ನಡೆಯೋದಿಲ್ಲ. 1ನೇ ತಾರೀಕು ಮೇಲೆ ಏನಾದ್ರು ಚಾಲೂ ಮಾಡ್ಬೋದು. ಹಂಗಾಗಿ ಸ್ವಲ್ಪ ರೈತನ ತೊಂದರೆನೇ ಆಗ್ತಾ ಇದೆ. ಮೇ ತಿಂಗಳಲ್ಲಿ ಟೊಮೊಟೊ ಯಾವುದು ಬೆಳಿಬೇಕು, ನಾಟಿನ ಅಥವಾ ಸೀಡ್ಸ್ ಬೆಳೆದ್ರೆ ಉತ್ತಮಣ? ಈಗ ನಾಟಿ ಬೆಳೆದ್ರೆ ಏನಾಗತ್ತಂದ್ರೆ ಎಲ್ಲ ಮಾರ್ಕೆಟ್ಗಳಲ್ಲಿ ನಾಟಿನೇ ಕೇಳ್ತಾ ಇದ್ದಾರೆ. ಸೀಡ್ಸ್ ತುಂಬಾ ಕಡಿಮೆ. ಸೀಡ್ಸು ಹೆವಿ ಕ್ವಾಲಿಟಿ ಬೆಳಿಬೇಕು ರೈತನು. ಹೆವಿ ಕ್ವಾಲಿಟಿ ಬಂದಾಗ ಯಾರಾದ್ರೂ ಈ ಬಾಂಗ್ಲೂರು ಅವರು ಹಾಕ್ಬೋದು. ಸೀಡ್ಗೆ ಅಷ್ಟೊಂದು ಬೇಡಿಕೆ ಇರೋದಿಲ್ಲ. ನಾಟಿ ಆದರೆ ಎಷ್ಟು ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಮಾರ್ಕೆಟ್ಗೆ ಅಷ್ಟು ಮಾರ್ಕೆಟ್ಗಳಿಗೂ ಈಗ ನಾಟಿನೇ ಕೇಳ್ತಾ ಇದ್ದಾರೆ. ಸ್ವಲ್ಪ ಕ್ವಾಲಿಟಿ ಹೆವಿ ಕ್ವಾಲಿಟಿ ಬರೋ ಟೊಮೆಟೊ ನಾಟಿನೇ ಬೆಳ್ಕೊಳ್ಳೋದು ಉತ್ತಮ. ಸೀಡು ಒಂದು ಸ್ವಲ್ಪ 25% ಕೇಳ್ತಾರೆ ಅಷ್ಟೇ, ಹೆಚ್ಚಾಗಿ ಕೇಳೋದಿಲ್ಲ. ಮುಂದೆ ಸೀಡು ನಿಲ್ತು ಹೋಗೋಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಏನಂದ್ರೆ ನಾಟಿನೇ ಎಲ್ಲ ಕಡೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ನಾಟಿನೇ ಕೇಳ್ತಾ ಇದ್ದಾರೆ. ಅಣ್ಣ, ಈಗ ಟೊಮೊಟೊ ಕಾಯಿ ಪಾರ್ಸಲ್ ಹೋಗ್ತಾ ಇದೆಯಾ ಅಥವಾ ಇಲ್ಲ ಅಣ್ಣ? ಇಲ್ಲ, ಪಾರ್ಸಲ್ ಹೋಗ್ತಾ ಇಲ್ಲ. ಇನ್ನು 1ನೇ ತಾರೀಕುವರೆಗೂ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರ ಅಣ್ಣ? ರೈತರಿಗೆ ಅದೇ ಮಳೆ ಚೆನ್ನಾಗಾಗಿ ರೈತರಿಗೆ ಒಳ್ಳೆ ಬೆಳೆ ಸಿಗಲಿ ಒಳ್ಳೇದಾಗ್ಲಿ ಅಂತ ರೈತರಿಗೆ ಆಶಿಸೋಕೆ ಇಷ್ಟಪಡ್ತೀನಿ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ. ಎಲ್ಲ ರೈತ ಬಂದರು ನಮಸ್ಕಾರ. ಇದು ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ವೀಡಿಯೋಸ್ ಮಾಡ್ತೇವೆ. ಯಾವಾಗೂ ನಾವು ಡೈಲಿ ಟೊಮೊಟೊ ರೇಟ್ಗಳ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಈ ಚಾನಲಲ್ಲಿ. ಡೈಲಿ ನೋಡೋ ರೈತರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಚಾನಲಲ್ಲಿ ನಾವು ಹೇಳೋದು ಸ್ವಲ್ಪ ಜನ ಸುಳ್ಳು ಅಂತ ಹೇಳ್ತಾರೆ. ಎಲ್ಲ ಕರೆಕ್ಟಾಗಿ ಹೇಳೋಕ್ಕೆ ನಾವೇನು ದೇವ್ರ ಕೇಳಲ್ಲ. ಒಂದು ಅಂದಾಜು ಮಾರ್ಕೆಟ್ಗೆ ಯಾವ ರೀತಿ ಕಾಯಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ಐಡಿಯಾ ಮಾಡಿ ಹೇಳ್ತೀವಿ ಅಷ್ಟೇ. ಒಂದೊಂದು ಟೈಮ್ ಅದು ವರ್ಕ್ ಆಗುತ್ತೆ, ಒಂದೊಂದು ಟೈಮ್ ವರ್ಕ್ ಆಗೋಲ್ಲ. ಅದೇನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ನಾವು ಅಂದಾಜು ನೋಡ್ಕೊಂಡು ಹೇಳ್ತೀವಿ ಅಷ್ಟೇ. ಆದರೆ ನೀವು ತಪ್ಪಾಗಿ ತಿಳ್ಕೊಂಡು ಬ್ಯಾಡಾಗಿ ಕಮೆಂಟ್ ಹಾಕಿದ್ರೆ ನೋಡ್ತಾ ಇದ್ದೀನಿ. ಇರಲಿ, ಹಾಕೋರು ಕೆಡ್ದಾಗ ಕಮೆಂಟ್ ಮಾಡ್ತಾರೆ, ಆಗದೆ ಕೆಲವರು ಒಳ್ಳೆಯವರು ಕಮೆಂಟ್ ಮಾಡ್ತಾರೆ. ನಮ್ಮ ರೈತ ತುಂಬ ಜನ ಒಳ್ಳೆ ಕಮೆಂಟೇ ಮಾಡ್ತಾರೆ. ತುಂಬ ಜನ ಫೋನ್ ಮಾಡಿ ಎಲ್ಲ ಕೇಳ್ತಾ ಇರ್ತಾರೆ ಏನಾಗಿ ಗೊತ್ತೋಣ ಅಂತ. ಎಲ್ಲ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅಂದಾಜು ಮಾರ್ಕೆಟ್ಗೆ ಯಾವ ರೀತಿ ಕಾಯಿ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಟೊಮೊಟೊ ಬೆಲೆ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ರೆ ನಾವೇ ಟೊಮೊಟೊ ಬೆಳೆದು ನಾವೇ ಮಾರ್ಕೆಟ್ಗೆ ಹಾಕ್ಬೇಕಲ್ವ? ನಮ್ಗೆ ಗೊತ್ತಿರೋ ಒಂಚೂರು ಇಷ್ಟು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ನಾವು ಫಾಲೋ ಮಾಡ್ತಾರೆ, ಸಪೋರ್ಟ್ ಮಾಡಿ. ನಿಮ್ಮಿಂದ ನಾವೆಲ್ಲ ಫಾಲೋ ಮಾಡಿ.